ಡೈಮಂಡ್ ಮುಗ್ಪಟ ಟೈಮ್ ಒಂದು ಕಲರ್ ಚಾಲೆಂಜ್ ವಿತ್ ಪ್ಯಾರೆಂಟ್ಸ್ ಜೊತೆ ಮಾಡ್ತಾ ಇರೋದು. ಅಯ್ಯೋ ಓಕೆ ಯಾಕೆ ತಗೊಂಡಿದ್ದೀನ ಗೊತ್ತಿಲ್ವಲ್ಲ. ನಮ್ಮಮ್ಮ ನೋಡಿ ಗೈಸ್ ಏನ್ ತಗೋ ಎಲ್ಲಿ ವಯಸ್ಸಾಯ್ತಲ್ಲ ಅದಕ್ಕೋಸ್ಕರ. ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮಮ್ಮ ಜೊತೆ ಕಲರ್ ಚಾಲೆಂಜ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇವತ್ತು ನಾವು ನಾನು ದೇವೇಟನ ನೋಡೋಕೆ ಹೋದೆ. ಸೊ ನನ್ನ ಶಾಪಿಂಗ್ ಬಂದು ಮಾರುತಿನಗರಲ್ಲೇ ಮುಗ್ದೋಯ್ತು. ಇವ್ರು ಬಂದು ಇಲ್ಲಿ ಮಾಡಿದ್ದಾರೆ. ಲೈಕ್ ದೇವೇಟ ಜೊತೆ ಕಲರ್ ಚಾಲೆಂಜ್ ಮಾಡಾಗ ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ನಮ್ಮಮ್ಮ ಜೊತೆನೂ ಮಾಡಬೇಕಂತ. ಅದಕ್ಕೆ ಅದನ್ನ ಗುರುದೇವ್ ಕೀರ್ತನ ಚಾನಲ್ ಮಾಡಿಬಿಟ್ಟು ನಮ್ಮಮ್ಮ ಚಾಲೆಂಜ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಶಾಪಿಂಗ್ ಮಾಡಿದ್ದೀರಾ ಕರೆಕ್ಟಾಗಿ? ಏನೋ ಮಾಡಿದ್ದೀನಿ, ಫಸ್ಟ್ ಟೈಮ್ ಗೊತ್ತಾಗಿಲ್ಲ. ಆದರೆ ನೀವು ಅವರು ಅಷ್ಟೇ ನೀನು ಅಷ್ಟೇ ಬೇಜಾರು ಮಾಡ್ಕೋಬಾರ್ದು. ಅವ್ರೇನಿಗೆ ಬೇಜಾರು ಮಾಡ್ಕೋತಾರೆ, ಅವ್ರು ಖುಷಿಯಾಗಿ ನೋಡ್ತಾರೆ. ಆಮೇಲೆ ಅವ್ರ ಅಮ್ಮ ಅಷ್ಟೇನು ಗೊತ್ತಾಗಲ್ಲ ಅಂತ ಅವರು ಬೇಜಾರು ಮಾಡ್ಕೋ. ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಗೈಸ್. ಕಲರ್ಸ್ ಒಂದು ವಾಟ್ಸಪ್ ಅಲ್ಲಿ ಕಳ್ಸಿದೀನಿ. ಸೊ ಅದ್ ಪ್ರಕಾರ ನೀನ್ ಏನಾದ್ರು ತಗೊಮ್ಮ, ಕಮ್ಮಿ ಬಜೆಟ್ ಏನಾದ್ರೂ ಇಟ್ಸ್ ಓಕೆ, ಬಟ್ ದೆನ್ ಕಲರ್ ಆ ತರ ಇರ್ಬೇಕು, ನನಗೆ ಯೂಸಬಲ್ ಆಗು ಇರ್ಬೇಕು ಅಂತ ಹೇಳಿದೀನಿ. ಐ ಡೋಂಟ್ ನೋ ಇಷ್ಟು ಮಟ್ಟಿಗೆ ಅವ್ರು ತಗೊಬಂದಿದ್ದಾರೆ ಕರೆಕ್ಟಾಗಿ ಅಂತ. ಲೆಟ್ಸ್ ಟೆಸ್ಟರ್ IQ ಲೆವೆಲ್, ಲೆಟ್ಸ್ ಸಿ ಯುವರ್ IQ ಲೆವೆಲ್. ಓಕೆ ಓಕೆ ಓಕೆ, ಸೊ ವಿಲ್ ಸ್ಟಾರ್ಟ್. ಹೋಗೋಣ ಅಲ್ಲ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಕಲರ್ ಯಾವುದು? ಕಲರಾ? ಫಸ್ಟ್ ವೈಟೇ ಇರಲಿ. ವೈಟಾ? ಓಕೆ, ತೆಗಿ. ನಮ್ಮಮ್ಮ ನೋಡಿ ಗೈಸ್ ಏನ್ ತಗೋ ಎಲ್ಲಿ ಇಕ್ಕಿದಾರೆ ಅಂತ ಗೊತ್ತಿಲ್ಲ. ಅವ್ರ ಬ್ಯಾಗ್, ದಿಸ್ ಇಸ್ ಮೈ ಬ್ಯಾಗ್. ಅವ್ರ ಬ್ಯಾಗ್ ತುಂಬಾ ದೊಡ್ಡದಾಗಿದೆ. ಐ ಡೋಂಟ್ ನೋ ವಾಟ್ ಅಂಡ್ ಆಲ್ ಶಿ ಬಾಟ್. ಪಾಪ ಏನಿಲ್ಲ, ಪಾಪ ಎಲ್ಲ ಏನಿಲ್ಲ, ಒಬ್ರು ಹೋಗಿ ಶಾಪ್ ಮಾಡಿರೋದು. ನೋಡ್ಲಾ? ನೋಡಿ ತಗೋರಿ. ಟೀ ಶರ್ಟ್, ರಬ್ಬರ್ ಬ್ಯಾಂಡ್. ಟೀ ಶರ್ಟ್ ನಿಮ್ಗೆ ನೈಟ್ ರಬ್ಬರ್ ಬ್ಯಾಂಡ್ ಅಂಡ್ ಸೈಜ್ ಗೊತ್ತಾಯ್ತಮ್ಮ? ಈ ನೈಟ್ ಹಾಕಲಕ್ಕಲ್ವಾ, ನೈಟ್ ಹಾಕೊಳಕ ಹತ್ರ ನೈಟ್ ಡ್ರೆಸ್ ಇಲ್ಲ, ಅದಕ್ಕೆ ನಾನು ತಗೊಂಡ್ಬಂದಿದ್ದೀನಿ. ಇದು ಕಾಂಬಿನೇಷನ್ ಇನ್ನೊಂದಿದೆ, ಹೇಳಲ್ಲ. ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ಇಸ್ ವೈಟ್ ಕಲರ್. ವೈಟ್ ನಿನಗೆ ಕಣ್ಮುಚ್ಚು ತಗೊಮ್ಮ. ವೈಟ್ ಕಲರ್ ನಂಗೆ ವೈಟ್ ಸಿಕ್ಕಿಲ್ಲಮ್ಮ, ಅದಕ್ಕೆ ವೈಟ್ ಜೊತೆ ತಗೊಂಡಿದ್ದೀನಿ. ಪಾನ್ಸ್ ಪರವಾಗಿಲ್ಲ, ನಾನು ಅವಾಗ ಇದು ಫಸ್ಟ್ ಇದನ್ನೇ ಯೂಸ್ ಮಾಡ್ತಿದ್ದೆ. ಪರವಾಗಿಲ್ಲ, ಖುಷಿ ಆಯ್ತು. ನಾನು ಇದೆಲ್ಲ ಚಿಕ್ಕ ತಗೊಂಡಿದೀನಿ. ನಮ್ಮಮ್ಮ ಎಲ್ಲೋ ದೊಡ್ಡದು ತಗೊಂಡ್ಬಂದಿದ್ದಾರೆ ಅನ್ಸುತ್ತೆ. ಬ್ಯಾಗ್ ನೋಡಿದ್ರೆ ಹಂಗಿದೆ ಗೈಸ್, ಬಟ್ ಖುಷಿ ಆಯ್ತು. ಶೀಸ್ ಹೈಡಿಂಗ್ ಇಟ್, ತೋರ್ಸ್ಕೊಂತ ಇಲ್ಲ ಏನಿದೆ. ಖುಷಿ ಆಯ್ತು. ಪಾನ್ಸ್ ನಾನು ಮೊದ್ಲು ಯೂಸ್ ಮಾಡ್ತಾ ಇದ್ದಿದ್ದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು 16-17 ಇಯರ್ ಅಲ್ಲಿ ಪಾನ್ಸೇ ಯೂಸ್ ಮಾಡ್ತಾ ಇದ್ದೆ. ಇದು ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ ನನಗೆ. ಗೋಕುಲ್ ಪೌಡರು ಮತ್ತೆ ಪಾನ್ಸ್, ಇದೆರಡು ಬಿಟ್ಟು ಪಾನ್ಸ್. ಇದು ತುಂಬಾ ವರ್ಷದ ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಸೆಕೆಂಡ್ ನಾನು ಹೇಳ? ನೀವ್ ಹೇಳಿ. ಬ್ಲ್ಯಾಕ್ ತಗೊಂಡಿದ್ದೀನ ಗೊತ್ತಿಲ್ವಲ್ಲ. ಬ್ಲ್ಯಾಕ್ ತಗೊಂಡಿಲ್ವಮ್ಮ? ಗೊತ್ತಿಲ್ವಲ್ಲ ತಗೊಂಡಿದ್ದೀನ ಇಲ್ವಾ ಅಂತ. ಸರಿ ನೋಡು. ಗೊತ್ತೇ ಇಲ್ಲ. ಬ್ಲ್ಯಾಕ್ ನೋಡಿ ಗೈಸ್, ನಾನು 2 ಸತಿ ನಾನು ಅಲ್ಲಿರಾಗನೆ ಫೋನ್ ಮಾಡಿ ಇದೆಲ್ಲ ಗಿಫ್ಟ್ ನಾನು ತಗೊಳ್ಳೋದು. ದೇವೇಟನು ನನ್ನ ಜೊತೆ ಇದ್ದು ತಗೊಂಡಿದ್ದೀನಿ ಬಿಡು. ಬ್ಲ್ಯಾಕ್ ತಗೊಂಡಿದ್ಯಾ? ತಗೊಂಡಿದ್ದೀನಿ. ಸರಿ, ನೀನ್ ಕೊಡ್ತೀಯ ನಾನು ಕೊಡ್ಲಾ? ಇಲ್ಲ, ನೀವು ಈ ಸರಿ ನೀವೇ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಬ್ಲ್ಯಾಕ್ ಕಲರ್ ಸೀಸರ್ ಗೈಸ್. ಆಕ್ಚುಲಿ ನನ್ಗೆ ಇದು ಯೂಸ್ ಆಗುತ್ತೆ, ಇದು ಬೇಕು. ಥ್ಯಾಂಕ್ ಯು. ಮತ್ತೆ ಸೀಸರ್ ಆಲ್ ಕಟ್ ಮಾಡ್ಲಿಕ್ಕೆ ಯಾವಾಗೂ ಕತ್ತಿದಲ್ಲಿ ಕಟ್ ಮಾಡ್ತಾ ಇದ್ರು ಗೈಸ್, ಅದಕ್ಕೆ ಇದು ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಇದು ಯೂಸಬಲ್. ಥ್ಯಾಂಕ್ ಯು ಮಗ್ಲ. ಏನೋ ಒಂದು ಯೂಸ್ ಆಗಿ ತಗೊಂಡ್ಬಂದಿದ್ದೀನಿ. ಇಲ್ಲ, ಇದು ಯೂಸ್ ಆಗುತ್ತೆ. ಯೂಸ್ ಆಗಿರೋದೇ ತಗೊಂಡ್ ಬಂದಿದ್ಯಾ? ಮನೆಗೆ ಸೀಸರ್ ಇಲ್ಲ ಗೈಸ್, ಮತ್ತೆ ಇದು ಬೇಕು. ಇದು ಯಾವಾಗಾದ್ರೂ ಒಂದು 6 ಮಂತ್ 4 ಮಂತ್ ಒಂದ್ಸರಿ ಇದು ಹಾಕ್ಕೊಂತೀನಿ. ಬ್ಲ್ಯಾಕ್ ವಯಸ್ಸಾಯ್ತಲ್ಲ ಅದಕ್ಕೋಸ್ಕರ, ಅದಕ್ಕೆ ಇಂಡಿಕಾ ಬೇಕು. ಥ್ಯಾಂಕ್ ಯು. ನೀವು ಕಣ್ಮೂಸ್ಕೊರಿ.
ಓಕೆ, ಏನ್ ತಗೊಂಬಂದಿದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ನಮ್ಮ ಅಮ್ಮ ಪಾಪ ಒಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದು. ಕಣ್ಬಿಡಿ, ಇದು ಸಾಕ್ಸ್ ನಿಮಗೆ ಮನೇಲಿ ಹಾಕೊಳ್ಳಿಕ್ಕೆ, ಇದು ನೈಟ್ ಹಾಕೊಳ್ಳಿಕ್ಕೆ. ಇದು ಶರ್ಟ್ ನಂಗೆ ಇಷ್ಟ, ನೀವು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನೈಟ್ ಇದು ಹಾಕೊಳ್ಳಿಕ್ಕೆ. ಥ್ಯಾಂಕ್ ಯು. ಮದ್ವೆ ಮುಂಚೆ ನಾನು ಈ ತರನೇ ಅದಕ್ಕೆ ಇವತ್ತು ನೆನಪಾಯ್ತು, ಅದಕ್ಕೆ ತಗೊಂಬಂದೆ. ಮದ್ವೆ ಮುಂಚೆ ನೀವು ಇದನ್ನ ಹಾಕೊಳ್ತಾ ಇದ್ದೀವಿ, ಮದ್ವೆ ಆದ್ಮೇಲೆ ಸ್ಟಾಪ್ ಮಾಡಿದೆ ಗೈಸ್. ಅದಕ್ಕೆ ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ಸ್ ಮತ್ತೆ ಸಾಕ್ಸ್ ಯಾವಾಗ ಹುಡುಕ್ತಾ ಇರ್ತೀರಲ್ವಾ, ಎಸ್ ಅದಕ್ಕೆ ಸಾಕ್ಸ್ ತಗೊಂಬಂದೆ. ಪರವಾಗಿಲ್ಲ, ಚೆನ್ನಾಗಿದೆ. ಬ್ಲ್ಯಾಕ್ ಸಾಕ್ಸ್. ಓಕೆ, ಥ್ಯಾಂಕ್ ಯು ಮದರ್. ಫಸ್ಟ್ ಟೈಮ್ ಒಂದು ಕಲರ್ ಚಾಲೆಂಜ್ ವಿತ್ ಪ್ಯಾರೆಂಟ್ಸ್ ಜೊತೆ ಮಾಡ್ತಾ ಇರೋದು. ಬೇರೆ ಕ್ರಿಯೇಟರ್ಸ್ ಯಾರ ಜೊತೆ ಮಾಡಿದಾರೆ ಅಂತ ಗೊತ್ತಿಲ್ಲ. ದಿಸ್ ಫಸ್ಟ್ ಟೈಮ್ ಪ್ಯಾರೆಂಟ್ಸ್ ಜೊತೆ ಮಾಡ್ತಾ ಇರೋದು. ಇಟ್ಸ್ ನೆಕ್ಸ್ಟ್ ಯಾವ ಕಲರ್? ನೀವು ಬ್ಲ್ಯಾಕ್ ಕೊಟ್ಬಿಟ್ರೆ ಕೊಟ್ಟಾಯ್ತಲ್ಲ, ಕೊಟ್ಬಿಟ್ಟು ನಾವೇ ಹೇಳ್ಬೇಕಾ? ಓಕೆ, ಯೆಲ್ಲೋ. ಓಕೆ, ತಗೊಳ್ಳಿ. ಸನ್ಸ್ಕ್ರೀನ್ ನಿನ್ಗೋಸ್ಕರಮ್ಮ. ಓಕೆ, ಏನ್ ಕೊಟ್ಟಿದ್ದಾರೆ ನೋಡಿ ನನಗೆ. ಸನ್ಸ್ಕ್ರೀನ್ ಕೊಟ್ಟಿದ್ದೀನಿ ಗೈಸ್. ಆಲ್ರೆಡಿ ಇವ್ರು ಅಡ್ವರ್ಟೈಸ್ಮೆಂಟ್ ಮಾಡೋ ಸನ್ಸ್ಕ್ರೀನ್ ನನ್ನ ಹತ್ರ ತುಂಬಾ ಇದೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಅದು ಪ್ರಮೋಷನ್ ಎಲ್ಲ ಮಾಡ್ತೀನಲ್ಲ, ಕೊಟ್ಟಿದ್ದಾರೆ, ಎಲ್ಲ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸರಿ ಜೊತೆಗೆ ಇದು ಆಚೆ ಹೋಗಾಗ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಅದಕ್ಕೆ ನಿನ್ಗೆ ಯೆಲ್ಲೋ ಕಲರ್ ಅಲ್ಲಿ ಸನ್ಸ್ಕ್ರೀನ್ ತಗೊಂಡ್ಬಂದೆ ಗೈಸ್. ಥ್ಯಾಂಕ್ ಯು ಮಗಳ. ವೆಲ್ಕಮ್. ನಿಂಗೆ ಕಣ್ಣು ಮುಚ್ಕೋ ಪ್ಲೀಸ್. ಅಯ್ಯೋ, ನನ್ ಗಿಫ್ಟ್ಗಿಂತ ನಮ್ಮಮ್ಮದೇ ಹೈ ಬಜೆಟ್ ಗಿಫ್ಟ್ ಅನ್ಸುತ್ತೆ ನಮ್ಮದು. ಏನಿಲ್ಲಪ್ಪ, ಕಣ್ಬಿಡಿ. ಇದು ನೈಟ್ ಹಾಕ್ಕೊಳ್ಳಿಕ್ಕೆ ಪ್ಯಾಂಟು. ಮತ್ತೆ ನಿಮಗೆ ಟೆನ್ಷನ್ ಆಗುತ್ತಲ್ವಾ, ಮತ್ತೆ ಬಿ ಪಿ ಏನಾದರೂ ವರ್ಕ್ ಮಾಡ್ತಾ ಟೆನ್ಷನ್ ಆದಾಗ ಇದು ನಿಂಗೆ ಸ್ಪಾಂಜಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಅಮ್ಮ. ಇದು ಹೆಣ್ಮಕ್ಳು ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಮಾಡ್ತಾರೆ. ಇದು ಎಲ್ಮೋ ಹೋಗಿ ತಗೊಂಬಂದು ಇಷ್ಟೊಂದು ಡ್ರೆಸ್ಸು. ಅದು ವೈಟ್ಗೆ ಇದು ಅಟ್ಲೀಸ್ಟ್ ನೈಟಲ್ಲಿ ಹಾಕ್ಕೊಳ್ಳಿಕ್ಕೆ. ಓ, ವೈಟ್ ಟಿ ಶರ್ಟ್ ಜೊತೆಗೆ ಈ ಎಲ್ಲೋ ನೈಟ್ ಹಾಕೊಳ್ಳಿಕ್ಕೆ. ಓಕೆ, ನೈಸ್. ಇದು ಅದೇ ಸುಮ್ಮನೆ ಹಂಗೆ ಪ್ರೆಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅವಾಗ ಕಮ್ಮಿ ಆಗುತ್ತೆ ಅಂತ. ದೇವೇಟಾಗ ಹೊಡಿಯಕ್ ಚೆನ್ನಾಗಿರತ್ತೆ. ದೇವೇಟ ಕುಂಡಿಗೆ ಹೆಂಗೆ ಹೊಡಿಯಕ್ಕೆ ಬರೀ ಇಂಥದೇ ಯಾಕೆ. ಅದಕ್ಕೆ ಸ್ಪಾಂಜ್ ಬಾಲ್. ಓಕೆ, ಥ್ಯಾಂಕ್ ಯು. ಎಸ್. ನೆಕ್ಸ್ಟ್ ನೀವು ಹೇಳಿ, ನಾನು ಕೊಡ್ತೀನಿ. ನೆಕ್ಸ್ಟ್ ಬಂದು ಬ್ರೌನು. ಓಕೆ, ಕಣ್ಣು ಮುಸ್ಕೋರಿ. ನನ್ನ ತಲೆನೇ ಗಿರ್ರ ಅಂತೈತೆ. ಕಣ್ಬಿರಿ ತಕೋರಿ. ಇದು ಮನೇಲಿ ಹಾಕೊಳ್ಳಿಕ್ಕೆ ಬ್ರೌನ್ ಕಲರ್ ಚೆನ್ನಾಗಿರುತ್ತೆ, ನಿಮ್ಮ ಕಾಲಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಬ್ರೌನ್ ಚಿಪ್. ಹೌದೇ ಇದೆಲ್ಲ ತಗೊಂಬರಕ್ಕೆ? ಏನಿಲ್ಲ, ನಿಮ್ಗೋಸ್ಕರ ಚೇಂಜ್ ಮಾಡ್ಕೊಳ್ತಾರೆ ಎಕ್ಸ್ಚೇಂಜು, ಬಟ್ ನಿಮ್ಗೋಸ್ಕರ ಕರೆಕ್ಟ್ ಆಗಿದೆ ಗೈಸ್. ಜುಡಿಯೋದಲ್ಲಿ ಹೋಗಿ ತಗೊಂಬಂದಿದ್ದಾರೆ ನಮ್ಮಮ್ಮ. ನೋಡಿ, ಕರೆಕ್ಟ್ ಆಗಿದೆ. ಮನೆ ಹಾಕೊಳ್ಳಿಕ್ಕೆ ಓ, ರೂಮಲ್ಲಿ ಹಾಕೊಳಕ್ಕೆ. ಅಲ್ಲಿ ನಿಮ್ ರೂಮಲ್ಲಿ ಹಾಕೊಳ್ಳಿಕ್ಕೆ. ಇಲ್ಲೆಲ್ಲ ಸೂಟ್ ಆಗಲ್ಲ, ನಿಮ್ದು ದೊಡ್ಡ ರೂಮು. ಮನೇಲಿ ಹಾಕೊಳ್ಳಿಕ್ಕೆ ಇಲ್ಲ, ಇದು ಆಚೆನೆ ಹಾಕೋಬಹುದು. ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಅಂಗಡಿಗೆ ಅಂಗಡಿಗೆ ಹಾಕೊಂಡು ಹೋಗ್ಬೋದು. ಅದಕ್ಕೆ ನೈಸ್, ಥ್ಯಾಂಕ್ ಯು. ಇವಾಗ ನೀವು ಕಣ್ಣು ಮುಚ್ಕೊಳ್ಳಿ. ತಗೊಳ್ಳಿ. ಏನ್ಮಾ ಇದು? ಬ್ಯಾಗು. ಏನ್ಮಾ ಇದು? ನಿಂಗೋಸ್ಕರ ಮೂಗ್ಬಿಟ್ಟು. ಮಾ ಏನಕ್ಕಮ್ಮ? ಅದ್ಯಾವ್ದನ್ನು? ಏನು? ಡೈಮಂಡ್ ಮುಗ್ಬಟ್ಟ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತಗೊಳ್ಳಿ ಕಾರ್ಡ್. ಅಯ್ಯೋ, ಯಾರು ಇದುವರೆಗೂ ಇಸ್ಕೊಟ್ಟಿಲ್ಲಮ್ಮ ನಂಗೆ ಡೈಮಂಡು. ಗೊತ್ತು, ರಿಯಲ್ ಡೈಮಂಡು. ಇದು VVS. ಅಯ್ಯೋ, ಥ್ಯಾಂಕ್ ಯು ಮಾ. ಯಾರು ಇದುವರೆಗೂ ಇಸ್ಕೊಟ್ಟಿಲ್ಲ ನನಗೆ ಡೈಮಂಡ್. ಅದಕ್ಕೆ ನಾನು ನಿನ್ಗಂತ ಇರ್ಲಿ ಅಂತ ಶೈನಿಂಗ್ ಆಗಿ ಹೊಡಿತಾ ಇದೆಯಾ? ಶೈನಿಂಗ್ ಇದೆ, ಮಾತೆ ಬರ್ತಿಲ್ಲಮ್ಮ. ಬರಲ್ಲ, ನಾವಲ್ವಾ ಕೊಡ್ಸಿದ್ದು. ತುಂಬಾ ತುಂಬಾ ಖುಷಿ ಆಗ್ತಿದೆ ಮಗಳೇ. ಎಲ್ಲಿ ಗೊತ್ತಾ, ನಾವು ಯಾವಾಗ್ಲೂ ತಗೊಂತೀವಲ್ಲ, ಎಲ್ಲಿ? ಭಾಗ್ಯ ಅವ್ರ ಹತ್ರ ಹೋಗಿ ತಗೊಂಡೆ. ಬಟ್ ಜಾಸ್ತಿ ಅಲ್ವಮ್ಮ? ಪರವಾಗಿಲ್ಲ. ಮತ್ತೆ ನೀನ್ ಕಾಲುಂಗ್ರನೂ ಕೇಳ್ತಾ ಇದಲ್ಲ.
ಇದಾಗತ್ತ ನೋಡ್ಮ ಕಾಲ್ಗೆ ಹಾಕೊಂಡ್ ನೋಡಿ ಇವಾಗ. ಅಮ್ಮ ಇದೇ ಕಾಸ್ಟ್ಲಿ, ಇದಕ್ಕೆ ಇದು ಇಲ್ಲ ಕಾಸ್ಟ್ಲಿ. ಇದು ಹಾಕೊಂಡ್ ನೋಡು ಆಗುತ್ತಾ ಅಂತ. ಸೂಪ್ ಹಾಕೊಂಡ್ರೆ ಆಗುತ್ತೆ ಅಮ್ಮ. ಇಲ್ಲ ಅವ್ರು ಎಕ್ಸ್ಚೇಂಜು ಮಾಡ್ತಾರೆ ಅಂತ ಹೇಳಿದ್ರು ಬೇಕಾದ್ರೆ. ಅಮ್ಮ ಇದೇನಕ್ಕಮ್ಮ ಇಷ್ಟು ಬೆಲೆ ಕೊಟ್ಟು ತಗೊಂಡ್ ಬಂದೆ ಅಮ್ಮ. ನಿನಗೆ ತಾನೆ ಇಷ್ಟು ಸ್ಟೋನ್ಸ್ ಇದೆ ಗೊತ್ತಾ ಇದರಲ್ಲಿ. ಇದರಲ್ಲಿದೆ ನೋಡಿ 6 ಸ್ಟೋನ್ಸ್, ಇಲ್ಲ 7 ಕಂಟೈನಿಂಗ್ 7 ನ್ಯಾಚುರಲ್ ಡೈಮಂಡ್ ಸ್ಟೋನ್ಸ್. ಇದು ಓಪನ್ ಮಾಡು. ಶೋ ನಂಗೆ ಇದೇನಾ ಸುಳ್ಳ ಅಂತ ಇನ್ನು ಇದೇ ಆಗ್ತಾ ಇಲ್ಲಮ್ಮ ನನಗೆ. ನೋಡು 7 ನ್ಯಾಚುರಲ್ ಡೈಮಂಡ್ಸ್ ಇದೆ. ನ್ಯಾಚುರಲ್ ಡೈಮಂಡ್ ರೌಂಡ್ ಬ್ರಿಲಿಯಂಟ್ ಕಟ್ಟು. ನಮ್ಮಮ್ಮಗಂತ ಇವತ್ತು ಸಾಯಂಕಾಲ ನಾನು ದೇವಟ ಹೋಗಿ ಆ್ಯಕ್ಚುಲಿ ಇವರಿಗೆ ಬಳೆ ನೋಡಿದೆ ಗೈಸ್, ಓಕೆನಾ. ಬ್ರೌನ್ ಕಲರ್ ಬ್ಯಾಗಲ್ಲಿ ಬಳೆ ಹಾಕಿ ಕೊಡೋಣ ಅಂತ, ಬದ್ದೆ ಗೋಲ್ಡ್ ರೇಟು ಹಂಗೆ ಎಕ್ಬಿಟ್ಟಿದೆ ಇವತ್ತು. ಸೊ ಅದಕ್ಕೆ ಸರಿ ನಮ್ಮಮ್ಮಗೆ ಡೈಮಂಡ್, ಇದುವರೆಗೂ ಅವರು ಡೈಮಂಡೇ ಹಾಕೊಂಡಿಲ್ಲ ನಮ್ಮಮ್ಮ. ಸೊ ಡೈಮಂಡಲ್ಲಿ ಏನೂ ಇಲ್ಲ ನಮ್ಮಮ್ಮಗೆ, ಅದಕ್ಕೆ ಮೂಗ್ಬಿಟ್ಟು. ತುಂಬ ಚೆನ್ನಾಗಿದೆ ಅಮ್ಮ. ಬಟ್ ಇದು ನನ್ಗೆ ಇವಾಗೂ ಇದು ಕನ್ಸ ಅನಿಸ್ತಾ ಇದೆ ಅಮ್ಮ. ಇದಕ್ಕಿಂತ ದೊಡ್ಡ ಗಿಫ್ಟ್ ಏನಾದ್ರೂ ಇದೆಯಾ? ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಏನೂ ಇಲ್ಲ. ಕಣ್ಣು ಏನು ನಿನ್ ಮುಂದೆ ನಾನು ಝೀರೋ. ಹಂಗೇನಿಲ್ಲ. ಆದ್ರೂ ಇಷ್ಟು ಇದು ಕಾಸ್ಟ್ಲಿ ತಗೊಂಡ್ ಬಂದಿದ್ಯಲ್ಲಮ್ಮ. ಪರವಾಗಿಲ್ಲಮ್ಮ, ನಿನಗ್ ತಾನೇಮ್ಮ. ತುಂಬಾ ಜಾಸ್ತಿ ಬೆಲೆ ಆಯ್ತಮ್ಮ. ಅಯ್ಯೋ ಪರವಾಗಿಲ್ಲ ಬಿಡು, ನಿನಗ್ ತಾನೆ. ನನ್ನ ಫ್ರೆಂಡಿಗೆ ಮಾಡಿದ್ರೆ ಏನೋ ಹೇಳ್ಬೋದು ಫ್ರೆಂಡ್ಸು, ಇದು ಅಮ್ಮಗಲ್ವಾ, ಅಮ್ಮಗೇನ್ ಲೆಕ್ಕ. ಅಪ್ಪನೂ ಒಂದ್ಸರಿನೂ ನಂಗೆ ಏನು ಇಸ್ಕೊಟ್ಟಿಲ್ಲ ಇಷ್ಟು ವರ್ಷ. ನಮ್ಮ ಅಪ್ಪನ ಬೈತಾ ಇದಾರೆ ಪಾಪ, ಅವರು ಶಾಂತಿಯಾಗಿ ಸಮಾಧಾನಾಗಿದ್ದಾರೆ ಬಿಡು. ಅಪ್ಪನೇ ಹೇಳಿದ್ ನನಗೆ, ಮಗಳೇ ಅಮ್ಮಗೆ ಡೈಮಂಡ್ ಮುಗ್ಬಿಟ್ಟು ಕೊರ್ಸು, ಅವ್ರಿಗೆ ಬೇಕು ಅಂತ. ಅಯ್ಯೋ ಬಿಡು, ಆಮೇಲೆ ಹಾಕೊಂಡು ಅವ್ರಿಗೆ ತೋರಿಸ್ಬೇಕು ಹಿಂಗ್ ಕಾಣಿಸ್ತಾ ಅಂತ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮಗೆ ನಾನು ಹೇಳಿದೀನಿ ಕಾಲುಂಗ್ರ ಏನಿಗೆ ಗೊತ್ತಾ ಕೊಟ್ಟೆ. ಇದು ನಮ್ಮಮ್ಮಗೆ ನಮ್ಮಪ್ಪ ಇದು ಲೈಕ್ ನಮ್ಮಪ್ಪ ಹೋಗಂಗ್ ಮುಂಚೆನೆ ನಾನು ಹೇಳ್ಬಿಟ್ಟಿದೆ, ನಮ್ಮ ಅಪ್ಪ ಪಾಸ್ ಆದ್ರೂ ನೀನ್ ಕಾಲುಂಗ್ರ ಹಾಕೊಂಡ್ಲೇಬೇಕು. ನಿನ್ ಕಾಲುಂಗ್ರ ಇಲ್ದಿರ ನಂಗೆ ಕಾಲು ನೋಡೋಕ್ಕೆ ಇಷ್ಟ ಇಲ್ಲ. ಅವ್ರ ಕಾಲಲ್ಲಿ ಕಾಲುಂಗ್ರ ಇದ್ರೇನೆ ಚಂದ ಗೈಸ್, ಲುಕ್ಕೇ ಬೇರೆ, ಕಲೆ ಇರುತ್ತೆ. ಅದಕ್ಕೆ ಅವತ್ತೇ ಹೇಳ್ಬಿಟ್ಟೆ ನಾನು, ಅಪ್ಪ ಹೋದ್ರೂ ನಿನ್ ಕಾಲುಂಗ್ರ ಬಿಚ್ಚಲೇಬಾರ್ದು ಅಂತ. ನಮ್ಮಪ್ಪ ಇದು ಸಾಯೋ ದಿವಸನೂ ಇದು ಆ ಡೇ ಬಂತಲ್ವಾ, ಒಂದು ಡೆತ್ ಡೇ, ಎಲ್ಲರೂ ಅದು ಸೆರೆಮನಿ ಇರತ್ತಲ್ಲ, ಅಮ್ಮದು ಬಳೆ ಹೊಡ್ದು ಹಾಕೋದು, ಕಾಲುಂಗ್ರ ಎತ್ತಿ ಹಾಕೋದು. ಐ ವಾಸ್ ಲೈಕ್ ಯಾರೇನು ಉಟ್ಬೇಡಿ, ನಮ್ಮಮ್ಮನ ಕಾಲುಂಗ್ರ ನಮ್ಮ ಅತ್ತೆಗೆ ಹೇಳ್ಬಿಟ್ಟಿದೆ, ಅಮ್ಮ ಕಾಲಿಂದಲ್ಲ ಕಾಲುಂಗ್ರ ತಗ್ಸ್ಬೇಡತ್ತಲ್ಲ ಅಂತ. ಫುಲ್ ಇದೆಲ್ಲ ಸೀನ್ ಎಲ್ಲ ಕ್ರಿಯೇಟ್ ಆಗಿತ್ತು ಅವತ್ತು ನಾನು ಮಾಡಿದೆ. ಸೊ ಅದಕ್ಕೆ ಇವಾಗ ಕಾಲುಂಗ್ರ ಇಲ್ಲ, ಬೇರೆದು ಹೊಸ ತೊಗೊಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೋಗಿ ಇವ್ರದಿತ್ತು ಸೈಜ್, ಅದು ಹೋಗಿ ಅದು ಹಾಕ್ಬಿಟ್ಟು ಇದು ತೊಗೊಂಬಂದೆ. ಓ ಸೈಜ್ ಇತ್ತಾ? ಬಟ್ ಇದು ಜಾಸ್ತಿ ಕೊಟ್ಬಿಟ್ಟಿದೆ. ಇಕ್ಕಿ ಇದಲ್ಲಿಕ್ಕಿ. ಥ್ಯಾಂಕ್ ಯು ಮಾ. ಪರವಾಗಿಲ್ಲ. ಬ್ರೌನ್ ಕಲರ್ ಗೈ. ಸೊ ಬ್ರೌನ್ ಕಲರ್ಗೆ ಇದಾಯ್ತು. ಕವರ್ ಬಂದು ಬ್ರೌನು, ಒಳಗಡೆ ಇರೋದು ಅದು ಬಿಟ್ಟಾಕಿ, ಕವರ್ ಬ್ರೌನ್. ಸೊ ನೆಕ್ಸ್ಟ್ ನೀವು ಕೊಟ್ಟಿಲ್ಲ ಬ್ರೌನು, ಕೊಟ್ರಾ? ಕೊಟ್ಟಿದ್ದೀನಿ. ಕೊಟ್ರಿ. ಚಪ್ಪಲಿ. ಓಕೆ, ಪರ್ಪಲ್. ನೆಕ್ಸ್ಟ್ ಪರ್ಪಲ್ ತಗೊಳ್ಳಿ, ಬಾಚ್ಕೊಡಿ. ಇರ್ಲಿಲ್ಲಮ್ಮ, ಆಕ್ಚುಲಿ ಕೂಂಬಿಲ್ದಿ ನಿನ್ ರೂಮ್ಗೆ ಬಂದು ಕಳ್ತನ ಮಾಡ್ತಿದ್ದೆ, ಗೊತ್ತು ನಿನಗೆ ಗೊತ್ತಿಲ್ಲದ್ರೆ ಬಂದ್ ತಗೊಂತಿದ್ದೆ. ಥ್ಯಾಂಕ್ ಯು ಮಾ. ಇದು ಆಕ್ಚುಲಿ ಚಿಕ್ಕು, ನಮ್ಮಮ್ಮ ಚಿಕ್ಕೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ ಅಂತ. ನಮ್ಮಮ್ಮದ ಆಕ್ಚುಲಿ ಕರ್ಲಿ ತುಂಬಾ ಮತ್ತೆ ಫ್ರಿಜಿ ಏರ್. ಸೊ ಇದು ಕರೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಮಾ. ಇಟ್ಸ್ ಓಕೆ. ನೀವು ಕಣ್ಮುಚ್ಕೊರಿ. ಪರ್ಫೆಕ್ಟ್. ತಕೋರಿ, ಯೂಸ್ ಆಗುತ್ತೆ. ಇದು ಬ್ಲೂ, ಪರ್ಪಲ್ ಅಲ್ಲ. ಕಲರ್ ನಮ್ಮಮ್ಮ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ. ಬ್ಲೂ ರೇಸರ್. ಪರ್ಪಲ್ ಬದಲು ಬ್ಲೂ ಕಟ್ಟಿದ್ಯಮ್ಮ. ಪರ್ಪಲ್ ಇರೋದ ಇಲ್ಲ ಇದೆ ಪರ್ಪಲ್. ಗೊತ್ತಾಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೊತ್ತಾಯ್ತು. ಬ್ಲೂ ಕೊಟ್ಬಿಟ್ಟು ತಗೋಮ್ಮ, ನಿಂದು ಪರ್ಪಲ್ ಅಂತ ಗೊತ್ತಾಗಿಲ್ಲ ಅಂತ ಕೊಡು. ಇದು ಇಟ್ಕೊಂತೀನಿ, ಪರವಾಗಿಲ್ಲ. ಇವಾಗ ಕಣ್ಮುಚ್ಕೊರಿ. ಬ್ಲೂ ಕೊಟ್ಟಾಯ್ತು ಗೈಸ್ ನಮ್ಮಮ್ಮ. ತಗೋರಿ ಪರ್ಪಲ್.
ವಾವ್, ಚಡ್ಡಿ ಗೈಸ್ ನಮ್ಮಮ್ಮ ನಿಮ್ಮ ಹತ್ರ ಇಲ್ಲ, ಅಲ್ಲಿ ವಾಶ್ ಮಾಡಿ ಅದನ್ನೇ ಹಾಕೊಂತಾ ಇದೀರಾ. ಅಯ್ಯೋ ಇಲ್ಲ, ನನ್ನ ಹತ್ರ 5 ಚಡ್ಡಿ ಇದೆ. ಇದೆ ಆದ್ರೆ ನೀವು ಅದು ಅಲ್ಲಿ ಹಾಕಿರ್ತೀರಲ್ವಾ ವಾಶ್ ಮಾಡಕ್ಕೂ, ಅದಕ್ಕೆ ಸರಿ ಇದನ್ನ ನೋಡ್ಬಿಟ್ಟು ತಗೊಂಬಂದೆ. ಸೈಜ್ ಎಕ್ಸ್ಚೇಂಜ್ ಇದೆ. ಸೈಜ್ ಮೀಡಿಯಂ ಅಲ್ಲ, ಹಾ ಮೀಡಿಯಂ ಆಗುತ್ತೆ ನನಗೆ. ತಗೊಂಡ್ ಬಂದೆ. ಎನಿವೇಸ್, ಓ ಸ್ಮಾಲ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. 3 ಚಡ್ಡಿ ಸಿಕ್ತು ಗೈಸ್ ನನಗೆ. ಅದು ಪರ್ಪಲ್ ಕಲರ್, ಅದು ಪರ್ಪಲ್ ಕಲರ್ ಅಂತ ಹೇಳ್ಬಿಟ್ಟು ಪರ್ಪಲ್ ಚಡ್ಡಿನಾ. ಥ್ಯಾಂಕ್ ಯು. ಇವಾಗ ಬ್ಲೂದಲ್ಲಿ ನಾನೇ ಕೊಡ್ತೀನಿ, ಆಲ್ರೆಡಿ ನೀವು ಕೊಟ್ರಲ್ಲ ಅಂತ. ತಗೋ. ಅಬ್ಬಾ ಡ್ರೆಸ್ ತುಂಬಾ ಚೆನ್ನಾಗಿದೆಮ್ಮ. ಸ್ಯಾರಿ ತಗೊಳ್ಳೋಣ ಅಂತ ಇದ್ದೆ ಗೈಸ್. ನಮ್ಮಮ್ಮ ಸ್ಯಾರಿನೇ ಹಾಕೊಳ್ಳೋದು ಬಿಟ್ಬಿಟ್ರು. ಆಪ್ರೇಷನ್ ಆದ್ಮೇಲೆಯಿಂದ ಅವರಿಗೆ ಇಲ್ಲಿ ಶೇಪ್ ವೇರ್ ಎಲ್ಲ ಟೈಟಾಗಿ ಕಟ್ಕೊಬೇಕು, ಹೊಟ್ಟೆ ನೋವಾಗುತ್ತೆ ಅಂತ ಶಿ ಸ್ಟಾರ್ಟೆಡ್ ಯೂಸಿಂಗ್ ಚೂಡಿದಾರ್. ತುಂಬಾ ಪರವಾಗಿಲ್ಲ, ಡಬಲ್ ಎಕ್ಸೆಲ್ ತಗೊಂಡು ನಿಂಗೆ ಆಗುತ್ತೆ. ಇಲ್ಲಮ್ಮ ಚೆನ್ನಾಗಿದೆ ಕಲರು. ಬಾಂದಾನಿ ಬಾಂದಿನಿ ಅಂತ ಹೇಳ್ತಾರೆ ಪ್ರಿಂಟ್. ಸೊ ಆ ಪ್ರಿಂಟಲ್ಲಿ ತಗೊಂಡ್ಬಂದಿದ್ದು. ಈ ಥರ ಇಲ್ಲ ನಮ್ಮಮ್ಮ ಹತ್ರ. ಥ್ಯಾಂಕ್ ಯು ಮಾ. ಇದು ಮೂಗ್ ಬೊಟ್ಟು ಹಾಕೊಂಡು ಎಲ್ಲರೂ ಸುತ್ತಾಕೊಂಡ್ ಬಂದಿ. ಬ್ಲೂ ನೀವು ಕೊಟ್ರಿ. ನೆಕ್ಸ್ಟ್ ಯಾವುದು? ರೆಡ್. ರೆಡ್ ಕೊಡ್ತೀನಿ. ರೆಡ್ಡಲ್ಲಿ ಏನು ತಗೊಂಡಿದಾರ? ನಿಮ್ಗೆ ಇಷ್ಟ ಅಲ್ವಾ ರೆಡ್ ಬಿಸ್ಕಫ್ ಅಂತ ಇಷ್ಟ, ಅದಕ್ಕೆ ತಗೊಂಡ್ಬಂದೆ. ಥ್ಯಾಂಕ್ ಯು. ಪರವಾಗಿಲ್ಲ, ಚಿಕ್ಕು ತಗೊಂಡಿದ್ದಾರೆ, ಯಾಕಂದ್ರೆ ದೊಡ್ಡ ತುಂಬಾ ಶುಗರ್ ಗೈಸ್ ಇದು, ಅದಕ್ಕೆ ಚಿಕ್ಕು ತಗೊಂಡಿದ್ವಿ. ನನಗೆ ಈ ತರ ಹಾಕು ತಗೊಳ್ಳಿ. ನಿಮ್ಗೂ ಬ್ರಾ ತಗೊಂಬಂದಿದ್ದೀನಿ. ನನಗೆ ಗೊತ್ತು ಇದು, ಈ ಐಡಿಯಾ ಯಾರು ಗೊತ್ತಾ ಕೊಟ್ಟಿದ್ದು? ದೇವೇಟ. ಹೆಚ್ಚಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾಕ. ಅಮ್ಮಗೆ ಇನ್ನರ್ ವೇರ್ ತಗೋ ಅಂತ ಅವರೇ ಐಡಿಯಾ ಕೊಟ್ಟಿದ್ದು ಗೈಸ್. ಅದಕ್ಕೆ ರೆಡ್ ಕಲರ್ ನಿನಗೆ ತಗೊಂಡೆ. ಇದು ಅದು ಚಡ್ಡಿನೂ ತಗೊಂತ ಇದೆ, ಅದು ಓವರ್ ಆಗ್ಬಿಡುತ್ತೆ ಅಂತ ಅದಕ್ಕೆ ಇದು ತಗೊಂಬಂದೆ. ಥ್ಯಾಂಕ್ ಯು ಮಾ. ಆಕ್ಚುಲಿ ನಾನು ಏನು ಹಾಕೊಳ್ತೀನ ಅದು ಕರೆಕ್ಟಾಗಿ ತಗೊಂಡ್ಬಂದೆ. ಗೊತ್ತು, ಅಫ್ಕೋರ್ಸ್. ನಾನು ಒಂದು ಹುಡುಗಿಗೆ ಏನ್ ಬೇಕು ಅಂತ ಗೊತ್ತಾಗತ್ತಲ್ವಾ. ಥ್ಯಾಂಕ್ ಯು ಮಾ. ಎನಿವೇಸ್, ಇಟ್ಸ್ ಓಕೆ. ನೆಕ್ಸ್ಟ್ ಒಂದು ನಾನು ಕೊಡ್ಬೇಕಲ್ಲ ನಿಮ್ಗೆ. ರೆಡ್ ಕೊಟ್ರಲ್ಲ ಬಿಸ್ಕೆಟ್, ಇವಾಗ ಆರೆಂಜ್. ಆರೆಂಜ್ ಅಷ್ಟೇ ಲಾಸ್ಟ್. ಆರೆಂಜ್ ಲಾಸ್ಟಾ? ಗ್ರೀನ್ ಪಿಂಕ್ ಕೊಟ್ನಲ್ಲ. ಯಾವುದು ಇದು? ಇತ್ತಾನೆ ರೆಡ್. ಪಿಂಕ್ ಕೊಟ್ಟಿಲ್ವಾ? ಅಷ್ಟೇನಾ? ಕಳ್ಳಿಗೈಸ್ ನಮ್ಮಮ್ಮ. ಪಿಂಕ್ ತಗೊಂಬಂದಿಲ್ವಾ? ಪರವಾಗಿಲ್ಲ ಬಿಡು, ಇಷ್ಟಾರು ತಗೊಂಬಂದ್ರಲ್ಲ. ಇನ್ನು 2 ಇದೆ ಅಷ್ಟೇ. ಪಾಪ ಒಬ್ರೇ ಗೈಸ್ ಎಲ್ಮ ಹೋದೆ ಇದೆಲ್ಲ ತಗೊಂಬರಕ್ಕೆ. ಹಿಂಗೆ ಹಂಗಂಗೆ ನಡ್ಕೊಂಡು ಪಾಪ. ನನ್ಗೆ ಅದು ತಗೊಂಬಂದಿದೆ ತುಂಬಾ ಇದಾಗ್ತದೆ. ಇಟ್ಸ್ ಓಕೆ. ನಾ ಬಳೆ ತಗೊಂಬಂದ್ಬಿಟ್ರೆ ಏನ್ ಮಾಡ್ತಾ ಇದ್ರು ಗೈಸ್ ನಮ್ಮಮ್ಮ? ಇವತ್ತೆಲ್ಲ ನಿದ್ದೆ ಬರಲ್ಲ. ಅವ್ರು ಏನಾದ್ರು ಗೊತ್ತಾ, ಬಳೆ ಶಾಪರು, ಮೇಡಮ್ ಜಾಸ್ತಿ ಗೋಲ್ಡ್ ತಗೊಂಬಿಡಿ, ಇಯರ್ ಎಂಡ್ ಅಲ್ಲಿ 20,000 ಆಗ್ಬೋದು, ಚಾನ್ಸಸ್ ಇದೆ ಅಂತ ಹೇಳಿದ್ರು. ಜಾಸ್ತಿ ಆಗ್ಬೋದು, 1 ಗ್ರಾಮ್ 20,000 ಆಗ್ಬೋದು, ಚಾನ್ಸಸ್ ಇದೆ ಅಂತೆ. ಸೊ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಅವ್ರು ಹೇಳ್ತಾ ಇದ್ರು. ಇವಾಗ ರೇಟಲ್ಲಿ ಬಿಡು, ನಿನಗೆ ಗೋಲ್ಡ್ ಬಳೆ ಕೊಡಿಸ್ತೀನಿ. ಇನ್ನು ಅದು ಕೊಡಿಸ್ಬಿಟ್ಟಿದ್ರೆ ಇವ್ರು ನಿದ್ದೆನೆ ಮಾಡ್ತಾ ಇದ್ದಿಲ್ಲ. ಬಟ್ ಅದು ಜಾಸ್ತಿ ಕೊಟ್ಟಿದ್ರಲ್ಲ, ಅದೇ ಸಂಟ ಆಗ್ತದೆ. ಅದು ಪರವಾಗಿಲ್ಲ. ಸರಿ, ಇವಾಗ ಪಿಂಕ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಆರೆಂಜ್ ಇರಿ, ನಾನು ಆರೆಂಜ್ ತಗೊಂಬರ್ತೀನಿ. ಆರೆಂಜ್ ತಗೊಂಬರ್ತೀರಾ? ತಗೊಳ್ಳಿ ಆರೆಂಜು. ಕಣ್ಣೂರ್ ಕಾಕ್ಟೇಲ್. ಹೌದಮ್ಮ. ಆಕ್ಚುಲಿ ಇದು ಯೆಲ್ಲೋ ಕಲರ್, ಆರೆಂಜ್ ಆಲ್ಮೋಸ್ಟ್ ಕ್ಯಾರೆಟ್ ಅಲ್ಲಿ ಹಾಕ್ತಾರೆ. ಇಲ್ಲ ಆರೆಂಜ್ ಇದೆ. ಕ್ಯಾರೆಟ್, ಪಪ್ಪಾಯ, ಮತ್ತೆ ಕ್ಯಾರೆಟ್, ಪಪ್ಪಾಯ, ಇನ್ನೊಂದು ಫ್ರೂಟ್ ಏನೋ ಲಯನ್ ಡೇಟ್ಸ್ ಏನೋ ಆ್ಯಡ್ ಮಾಡ್ತಾರೆ. ಸೊ ಇಟ್ಸ್ ಅ ಹೆಲ್ತಿ ಡ್ರಿಂಕ್. ಇದು ಕಣ್ಣೂರ್ ಕಾಕ್ಟೇಲ್ ಅಂತ, ಅಲ್ಲೇ ಮಾರುತಿನಗರಲ್ಲಿ ಹೋಗಿ ಜ್ಯೂಸ್ ಕುಡಿತಾ ಇದೀನಿ ಅಂತ. ಸೊ ಅದಕ್ಕೆ ನಮ್ಮ ಅಮ್ಮಗೆ ಒಂದು ಪಾರ್ಸೆಲ್ ತಗೊಂಡೆ, ಆರೆಂಜ್ ಕಲರ್. ಥ್ಯಾಂಕ್ ಯು. ನಂದು ಆರೆಂಜ್. ಇದು ನಿಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ಆರೆಂಜ್. ಇದ್ಯಾ ಸೀಮೆ ಆರೆಂಜ್ ಗೈಸ್? ಲಿಚ್ಚಿ ರೆಡ್ ಅಲ್ವಾ ಗೈಸ್?
ಗೊತ್ತಾಗಿಲ್ಲ. ಪರವಾಗಿಲ್ಲ, ಥ್ಯಾಂಕ್ ಯು. ನನಗೆ ಇಷ್ಟ ಗೈಸ್, ಲಿಚ್ಚಿ ಅಂದ್ರೆ ಪ್ರಾಣ ನನಗೆ. ಅದಕ್ಕೆ ಲಿಚಿ ತಗೊಂಬಂದೆ. ಅದು 400 ರೂಪಾಯಿ ಕೆಜಿ ಅಂದ್ರು. ಪರವಾಗಿಲ್ಲ ಅಂತೇಳಿ 100 ರೂಪಾಯಿ ಕೊಟ್ಟು ತಗೊಂಬಂದೆ. ಪರವಾಗಿಲ್ಲ, 400 ರೂಪಾಯಿಗೆ ಕೊಡಿ ಅಂತ ನೀನ್ ಹೇಳ್ತಿ ಅಂತ ಅನ್ಕೊಂಡೆ, ನೋಡಿದ್ರೆ 100 ರೂಪಾಯಿಗೆ ತಗೊಂಬಂದ್ರೆ. ಹಂಗಲ್ಲ, ಪರವಾಗಿಲ್ಲ. ಅಲ್ಲಿ ಇತ್ತು ಎಲ್ಲ ಸ್ವಲ್ಪ ಇದಾಗಿತ್ತು. ನನ್ಗೆ ಇದು ಮಾತ್ರ ಇಷ್ಟ ಚೆನ್ನಾಗಿ ಕಾಣ್ತು. ಎನಿವೇಸ್ ಗೈಸ್, ಅದಕ್ಕೆ ತಗೊಂಡ್ಬಂದೆ. ಲಿಚ್ಚಿ ನಂಗೆ ತುಂಬಾ ಇಷ್ಟ. ಈ ಆರೆಂಜ್ ಅಲ್ಲಿ ರೆಡ್ಗೂ ಆರೆಂಜ್ಗೂ ನಮ್ಮಮ್ಮ ವ್ಯತ್ಯಾಸನೇ ಗೊತ್ತಾಗಿಲ್ಲ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಏನಕ್ಕಮ್ಮ ನಂಗೆ ಕಲರ್ಸ್ ಹೇಳ್ಕೊಟ್ಟೆ? ಹೌದು ಹೇಳ್ಕೊಟ್ಟೆ. ಇವಾಗ ಸ್ವಲ್ಪ ನೆಕ್ಸ್ಟ್ ಗ್ರೀನು. ಹಾ ತಕೋರಿ. ಇಲ್ಲ ನಿಮ್ಮ ಹತ್ರ ಹಿಂಗೆ ಇದು ಒಂದಾರು ಅಟ್ಲೀಸ್ಟ್ ಒಟ್ಟಿಗೆ ತಗೋಬಂದಿದೀವಿ. ಈಗ ಮನೇಲಿ ಇಲ್ಲ ಗೈಸ್, ಅದಕ್ಕೆ ನಮ್ಮಮ್ಮನು ನಾವಿಬ್ರು ಇದು ಒಂದೇ ಯೂಸ್ ಮಾಡೋದು. ಇಷ್ಟು ವರ್ಷ, ತುಂಬಾ ವರ್ಷ ಆಯ್ತು ನಾವ್ ಇದ್ದೇ ಯೂಸ್ ಮಾಡೋದು. ಸೊ ಅದಕ್ಕೆ ಮನೇಲಿ ಅದು ಖಾಲಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇದು ತಗೊಬಂದ್ರೆ ನೋಡ್ರಿ ನಮ್ಮಮ್ಮನ ಅದೇ ತಗೊಂಡಿದ್ವಿ. ಇಟ್ಸ್ ಓಕೆ. ಇದೊಂದಾದ್ರೂ ಮ್ಯಾಚ್ ತಗೊಂಬಂದಿದ್ದೀವಲ್ಲ. ಅದೇ ಹೇಳೋದು, ಡಾಟರ್ ಅಂಡ್ ಮದರ್ ಅಂತ. ಇರ್ಲಿಲ್ಲ ಅಂತ ಇದು ಗ್ರೀನ್ ತಗೊಂಡೆ ಅಷ್ಟೇ ಅಲ್ವಾ? ಅಷ್ಟೇ. ಪಿಂಕ್, ಅದೇ ಪಿಂಕ್ ಗೊತ್ತಾಗ್ಲಿಲ್ಲ. ಪಿಂಕ್ ಒಂದು ಸಾರಿ ತಗೊಳ್ಳಿ. ನನಗೆ ಇಷ್ಟ. ಥ್ಯಾಂಕ್ ಯು. ಹಚ್ಕೊಳ್ಳಿ ಪಿಂಕ್. ನನಗೆ ಅದು ಮನ್ಸು ತುಂಬಾ ಇದಾಗ್ತದೆ ಅಮ್ಮ. ನನ್ನ ಮಗ್ಳಿಗೆ ಅಷ್ಟು ಖರ್ಚು ಮಾಡಿಸ್ಬಿಟ್ನಲ್ಲ ಅಂತ. ಯಾಗಮ್ಮ ಬಿಡಮ್ಮ, ಪರವಾಗಿಲ್ಲ. ನಿಮ್ಗೆ ಯಾವತ್ತೂ ಖರ್ಚು ಮಾಡಕ್, ಅಷ್ಟೆಲ್ಲ ಖರ್ಚು ಮಾಡ್ಸಕ್ ನಂಗೆ ಇಷ್ಟನೇ ಇಲ್ಲಮ್ಮ. ಇವಾಗ ನೀನ್ ಕೇಳಿದ್ದು, ನಾನಾಗ್ ತಾನೇ ತಗೊಂಬಂದಿದ್ದು. ಪಾಪ ಅನಿಸ್ತಾ ಇದೆ, ಚಿಕ್ಕ ಹುಡುಗಿ ಇಷ್ಟೆಲ್ಲ ಖರ್ಚು ಮಾಡ್ದ ಕಷ್ಟ ಅನಿಸ್ತದೆ. ನೀನ್ ದೊಡ್ಡೊಳಾಗಿ ವಯಸ್ಸಾಗಿ ಇಷ್ಟೆಲ್ಲ ಖರ್ಚು ಮಾಡಿದೆಯಲ್ಲ, ಏನಂತ ಹೇಳಿ. ನಾನು ಯಾವತ್ತೂ ನಿಂಗೆಲ್ಲ ಖರ್ಚು ಮಾಡಿಸಿ ಪರವಾಗಿಲ್ಲ, ಇಷ್ಟ ಆಗಲ್ಲಮ್ಮ. ಪರವಾಗಿಲ್ಲ ಬೇಡ. ಅದೇ ಇವಾಗ ಮೂಗ್ಬಿಟ್ಟು ಬಿಚ್ಚಿ ಈ ಮೂಗ್ಬಿಟ್ಟು ಹಾಕು, ನೋಡೋಣ ಸೈಜ್ ಹಿಂಗಿದೆ ಅಂತ, ಚೆನ್ನಾಗ್ ಕಾಣತ್ತ ಅಂತ. 6 ಗಂಟೆ ಹಿಂಗೋ 6 ಗಂಟೆ ಒಳ್ಳೆ ಟೈಮ್, ದೀಪ ಹಚ್ಚೋ ಟೈಮಲ್ಲಿ ಹಾಕೊಂಡ್ ನೋಡು. ಇವಾಗ್ಲೇ ಹಾಕೊಂಡ್ಬಿಡು. ಸೊ ಲೆಟ್ಸ್ ಸಿ, ಅದ್ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಲುಕ್ ಹೂಸ್ ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಹಿಯರ್. ನಿನ್ ಮೂಗ್ ಇವಾಗ ಒಂದು ಲುಕ್ ಆಗಿದೆ ನೋಡಿದೆ ಇವಾಗ. ಆಕ್ಚುಲಿ ಲುಕ್ ಆಗಿದೆ ಅಲ್ಲ, ಬೆಟರ್ ದೆನ್ ಅದು ದೊಡ್ಡದೇ. ನಿಂಗೆ ಚಂದ ಡೈಮಂಡ್ ಅನ್ಸುತ್ತೆ ಅಮ್ಮ. ಡೈಮಂಡ್ಗೆ ಅದು ಒಂದು ಕಳೆ ಬರೋದು ನಾವು ಹಾಕೊಂಡಾಗ ಅದು ಗೊತ್ತಾಗೋದು. ಹೌದು, ಇದು ಚೆನ್ನಾಗಿದೆ. ಥ್ಯಾಂಕ್ ಗಾಡ್ ನಾನು ಇದು ಸೆಲೆಕ್ಟ್ ಮಾಡಿದೆ. ಕಾಲು ನೋಡಿ, ಕಾಲು ಸೈಜ್ ಕರೆಕ್ಟ್ ಆಯ್ತು ಗೈಸ್. ಕರೆಕ್ಟ್ ಆಗಿದೆ, ಲೂಸ್ ಆಗಿದೆ? ಕರೆಕ್ಟ್ ಇದೆ. ಟೈಟ್ ಮಾಡ್ಕೊಬೇಕಾ? ಟೈಟ್ ಮಾಡ್ಕೋಬೇಕು, ಗೊತ್ತಿಲ್ಲ, ನೋಡ್ಬೇಕು ಬಟ್ಟೆ. ಎನಿವೇಸ್, ಡಿಡ್ ಯು ಲೈಕ್ ಇಟ್? ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮಾ. ಎನಿವೇಸ್, ಇಷ್ಟೇ ಗೈಸ್ ಲೈಫ್. ದಿಸ್ ಇಸ್ ಕಾಲ್ಡ್ ಲೈಫ್. ಸೊ ಮೇಕ್ ಯೋರ್ ಪ್ಯಾರೆಂಟ್ಸ್ ಹ್ಯಾಪಿ, ಯು ಆಲ್ಸೋ ಬಿ ಹ್ಯಾಪಿ. ಆ್ಯಂಡ್ ಎಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಬೆಲ್ ಬಟನ್ನ ಅಂಕಕ್ಕೆ. ಓಕೆ, ಬಾಯ್ ಹೇಳ್ಬಿಡು. ಬಾಯ್.